ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್, ನಿಮ್ಮ ಹೃದ್ರೋಗ ತಜ್ಞ. ತುಂಬ ಜನ ದಿನ ಸಪ್ಲಿಮೆಂಟ್ಸ್ ಮಾತ್ರೆಗಳನ್ನ ತಗೋತಾ ಇರ್ತಾರೆ. ಆದರೆ ಅದನ್ನು ಕರೆಕ್ಟಾಗಿ ಹೇಗೆ ತೊಗೋಬೇಕು ಅಂತ ಭಾಳಷ್ಟು ಜನರಿಗೆ ಗೊತ್ತೇ ಇರೋದಿಲ್ಲ. ಒಂದು ವೇಳೆ ತಪ್ಪಾಗಿ ತೊಗೊಂಡ್ರೆ ಅದು ನಮ್ಮ ಬಾಡಿಗೆ ಸೇರಲ್ಲ. ಸೊ ಅದಕ್ಕೆ ಮಾಮೂಲಾಗಿ ತೊಗೊಳ್ಳುವಂತಹ ಕೆಲವು ಸಪ್ಲಿಮೆಂಟ್ಸ್ ಮಾತ್ರೆನ ಹೇಗೆ ತೊಗೋಬೇಕು ಮತ್ತು ಯಾವ ಟೈಮ್ ತೊಗೋಬೇಕು ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ಮೊದಲನೇದಾಗಿ ಬಂದು ಐರನ್ ಮಾತ್ರೆ. ನಿಮಗೆ ರಕ್ತ ಕಮ್ಮಿ ಇದ್ದಾಗ ಐರನ್ ಮಾತ್ರೆ ತೊಗೊಳಕ್ಕೆ ನಿಮ್ಮ ಡಾಕ್ಟರ್ಸ್ ಹೇಳಿರ್ತಾರೆ. ಸೊ ಈ ಐರನ್ ಮಾತ್ರೆನ ಖಾಲಿ ಹೊಟ್ಟೆಯಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಅಂದರೆ ಊಟಕ್ಕೆ 1 ಗಂಟೆ ಮುಂಚೆ ಅಥವಾ ಊಟ ಆದ 2 ಗಂಟೆ ಬಿಟ್ಟು. ಸೊ ಇದನ್ನು ವಿಟಮಿನ್ ಸಿ ಇರುವಂತಹ ಮೂಸಂಬಿ ಅಥವಾ ಕಿತ್ತಳೆ ಜ್ಯೂಸ್ ಜೊತೆ ತೊಗೊಂಡ್ರೆ ತುಂಬ ಒಳ್ಳೆಯದು. ಐರನ್ ಮಾತ್ರೆಗಳನ್ನ ಯಾವುದೇ ಕಾರಣಕ್ಕೂ ಟೀ, ಕಾಫಿ, ಹಾಲು ಅಥವಾ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಜೊತೆ ತೊಗೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಇದು ಐರನ್ ಅಬ್ಸಾರ್ಪ್ಷನ್ನ ಅಫೆಕ್ಟ್ ಮಾಡುತ್ತೆ. ಸೊ ಆದ್ದರಿಂದ ಐರನ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಅಥವಾ ಕ್ಯಾಲ್ಶಿಯಂ ಇರುವಂತಹ ಟೀ, ಕಾಫಿ, ಹಾಲು ಯಾವುದ್ರ ಜೊತೆಗೂ ಐರನ್ ಮಾತ್ರೆನ ತೊಗೊಳ್ಬಾರ್ದು. ಎಷ್ಟೋ ಜನ ಏನು ಅಂದರೆ ಇದನ್ನು ಹಾಲು ಜೊತೆ ಅಥವಾ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಜೊತೆ ತೊಗೊಳ್ಳೋದ್ರಿಂದ ಐರನ್ ಅಬ್ಸಾರ್ಬ್ ಆಗೋದಿಲ್ಲ. ಎಷ್ಟು ಟ್ಯಾಬ್ಲೆಟ್ ತೊಗೊಂಡ್ರೂ ಅವರ ರಕ್ತ ಇಂಪ್ರೂವ್ ಆಗೋದೇ ಇಲ್ಲ. ಸೊ ಆದ್ದರಿಂದ ಈ ವಿಷಯದ ಬಗ್ಗೆ ನಿಮ್ಮ ಗಮನದಲ್ಲಿಟ್ಕೊಳ್ಳಿ. ಸೊ ಎರಡನೇದು ಬಂದು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್. ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ನ ಊಟ ಆದಮೇಲೆ ತೊಗೊಂಡ್ರೆ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಮತ್ತು ಆಗಲೇ ಹೇಳ್ದಂಗೆ ಕ್ಯಾಲ್ಶಿಯಂ ಮತ್ತು ಐರನ್ ಮಾತ್ರೆನ ಒಟ್ಟಿಗೆ ತೊಗೋಬಾರ್ದು. ಎರಡರ ಮಧ್ಯೆ ಕಮ್ಮಿ ಅಂದರೂ 2 ರಿಂದ 3 ಗಂಟೆ ಗ್ಯಾಪ್ ಇರಬೇಕಾಗುತ್ತೆ. ಮತ್ತು ನಿಮ್ಮ ಬಾಡೀಲಿ ವಿಟಮಿನ್ ಡಿ ಸರಿ ಇದ್ದರೆ ಮಾತ್ರ ಕ್ಯಾಲ್ಶಿಯಂ ಅಬ್ಸಾರ್ಬ್ ಆಗೋದು. ಈ ವಿಷಯದ ಬಗ್ಗೆಯೂ ನಿಮಗೆ ತಿಳಿದಿರಬೇಕು. ಮೂರನೇದು ಬಂದು ವಿಟಮಿನ್ ಡಿ ಮಾತ್ರೆ. ವಿಟಮಿನ್ ಡಿ ಮಾತ್ರೆನ ನಾವು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಅಂತ ಹೇಳ್ತೀವಿ. ಅಂದರೆ ಕೊಬ್ಬಿನಲ್ಲಿ ಕರಗುವಂಥ ವಿಟಮಿನ್. ಆದ್ದರಿಂದ ನೀವು ಈ ವಿಟಮಿನ್ ಡಿನ ಕೊಬ್ಬಿನಾಂಶ ಇರುವಂಥ ಊಟದ ಜೊತೆ ತೊಗೊಂಡ್ರೆ ಬಾಡಿಗೆ ಚೆನ್ನಾಗಿ ಹಿಡಿಯುತ್ತೆ. ಸೊ ಅಂದರೆ ವಿಟಮಿನ್ ಡಿನ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಳೋದಕ್ಕಿಂತ ಕೊಬ್ಬಿನಾಂಶ ಇರುವಂತಹ ತಿನಿಸು ಅಂದರೆ ಹಾಲು, ಮೊಸರು, ಈ ಬಾದಾಮಿ, ಗೋಡಂಬಿ, ನಟ್ಸ್ ಅಂತ ಏನು ಹೇಳ್ತೀವಿ ಅದು, ಅಥವಾ ಮೊಟ್ಟೆ, ಈ ರೀತಿಯಾದ ಕೊಬ್ಬಿನಾಂಶ ಇರುವಂಥ ಆಹಾರದ ಜೊತೆ ವಿಟಮಿನ್ ಡಿನ ತೊಗೊಂಡಾಗ ಬಾಡಿಗೆ ಚೆನ್ನಾಗಿ ಹಿಡಿಯುತ್ತೆ. ಸೊ ನಾಲ್ಕನೇದು ಬಂದು ವಿಟಮಿನ್ ಸಿ ಮಾತ್ರೆ. ಸೊ ವಿಟಮಿನ್ ಸಿ ಮಾತ್ರೆ ಆದಷ್ಟು ಊಟ ಆದಮೇಲೆ ತೊಗೊಂಡ್ರೆ ಒಳ್ಳೆಯದು. ಸೊ ನಿಮಗೆ ಆಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ತೊಂದರೆ ಇದ್ದರೆ ಊಟ ಆದಮೇಲೆ ಇದನ್ನು ತೊಗೊಂಡ್ರೆ ಒಳ್ಳೆಯದು. ಸೊ ಮತ್ತು ಇನ್ನೊಂದು ಏನಂತಂದರೆ ವಿಟಮಿನ್ ಸಿನ ಊಟ ಆದಮೇಲೆ ತೊಗೊಂಡಾಗ ಏನಾಗುತ್ತೆ, ನಮ್ಮ ಆಹಾರದಲ್ಲಿರುವಂಥ ಐರನ್ನು ವಿಟಮಿನ್ ಸಿ ಜೊತೆಗೆ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ನೆಕ್ಸ್ಟ್ ಬಂದು ವಿಟಮಿನ್ B12 ಟ್ಯಾಬ್ಲೆಟ್. ಇದನ್ನು ಸಾಧಾರಣವಾಗಿ ನಾವು ಊಟ ಆದಮೇಲೆ ತೊಗೊಳಕ್ಕೆ ಹೇಳ್ತೀವಿ. ಸೊ ಈ ವೆಜಿಟೇರಿಯನ್ಸು, ವಯಸ್ಸಾದವರಿಗೆ ಮತ್ತು ಶುಗರ್ ಟ್ಯಾಬ್ಲೆಟ್ಸ್, ಎಸ್ಪೆಷಲಿ ಮೆಟ್ಫಾರ್ಮಿನ್ ಅಂತ ಏನು ಟ್ಯಾಬ್ಲೆಟ್ ಇರುತ್ತೆ, ಶುಗರ್ ಟ್ಯಾಬ್ಲೆಟ್, ಅದನ್ನು ತೊಗೊಳ್ತಾ ಇರೋಂಥ ಪೇಷಂಟ್ಸ್ಗೆ ಮತ್ತು ನರದ ಕಾಯಿಲೆ ಇರೋರಿಗೆ ಈ ವೈಟಮಿನ್ B12 ತುಂಬ ಮುಖ್ಯ. ಸೊ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ಎಷ್ಟೋ ಜನ ಜಾಸ್ತಿ ಸಪ್ಲಿಮೆಂಟ್ಸ್ ತೊಗೊಂಡಿದ್ದ ತಕ್ಷಣ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಅದು ತಪ್ಪು. ಸೊ ಅತಿಯಾದ ಸಪ್ಲಿಮೆಂಟ್ಸ್ ತೊಗೊಂಡ್ರೆ ಕಿಡ್ನಿ, ಲಿವರ್ ಹಾಳಾಗ್ಬೋದು ಮತ್ತು ಕೆಲವೊಮ್ಮೆ ಕಿಡ್ನಿಲಿ ಕಲ್ಲು ಕೂಡ ಆಗ್ಬೋದು. ಸೊ ಸಪ್ಲಿಮೆಂಟ್ಸ್ನ ಸೋಷಿಯಲ್ ಮೀಡಿಯಾ ಟ್ರೆಂಡ್ ನೋಡಿ ತೊಗೋಬೇಡಿ. ಬಾಡಿಯಲ್ಲಿ ಕೊರತೆ ಇದ್ದರೆ ಅಥವಾ ಡಾಕ್ಟರ್ ಸಲಹೆ ಮೇರೆಗೆ ಮಾತ್ರ ಇದನ್ನು ತೊಗೊಳ್ಳಿ. ಸೊ ಸರಿಯಾದ ಕಾರಣ ಇದ್ದಾಗ ಮಾತ್ರ ಈ ಮಾತ್ರೆನ ತೊಗೋಬೇಕು. ಸೊ ಕರೆಕ್ಟಾದ ಸಪ್ಲಿಮೆಂಟ್ಸ್, ಕರೆಕ್ಟಾದ ಡೋಸ್ ಮತ್ತು ಕರೆಕ್ಟಾದ ಟೈಮ್. ಸೊ ಇದೇ ನಿಜವಾದ ಬದಲಾವಣೆ ತರೋದು. ಧನ್ಯವಾದಗಳು.